ಲಕ್ಷ್ಮೀ ಜಿ ಕೆ ಕ್ಲಾಸಸ್ ದ್ವಿತೀಯ ಭಾಷೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನೋಡ್ರಿ. ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ 80 ಮಾರ್ಕ್ಸ್ ಕ್ವಶನ್ ಪೇಪರ್. ಫಸ್ಟ್ ಕ್ವಶನ್ ನೋಡ್ಕೊರಿ, ಅಬ್ಜೆಕ್ಟಿವ್ ಯಾವ ಟೈಪ್ ಆಗಿರ್ತಾವೆ ಅಂತಕ್ಕಂಥದ್ದು. ಫಸ್ಟ್ 1 ಮಾರ್ಕಲ್ಲಿ 4 ಗ್ರಾಮರ್ ಪಾರ್ಟ್ ಭಾಳ ಈಸಿಯಾಗಿರ್ತದೆ. ಕ್ವಶನಲ್ಲೇ ಆನ್ಸರ್ ಇದ್ದಿರ್ತದೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕ್ವಶನ್ ಟ್ಯಾಗ್ ಭಾಳ ಈಸಿ ಇರ್ತದೆ. ಯಾಕಂತಂದರೆ ಇದ್ರಾಗ ನಮ್ಗೆ ಏನಪ್ಪ ಅಂದರೆ ಟೆನ್ಸ್ ಗೊತ್ತಿರಬೇಕು. ಹೌದಾ, ಟೆನ್ಸ್ ಗೊತ್ತಿತ್ತು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ತೀವಿ. ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್. ಪಾರ್ಟಿಸಿಪೇಟೆಡ್ ಅಂತಕ್ಕಂಥ ವರ್ಡ್ ಅದ ಇಲ್ಲಿ. ಹೌದಾ, ಪಾರ್ಟಿಸಿಪೇಟೆಡ್ ಇಡಿ ಇದು ಪಾಸ್ಟ್ ಟೆನ್ಸ್. V1 V2 ವರ್ಬ್ ಹೌದಾ. ಈ V2 ವರ್ಬ್ ಅದಲ್ಲ, ಇದರಿಂದ ನಾವು ಕಂಡುಹಿಡಬೇಕು ಯಾವ ಟೆನ್ಷನ್ ಆಗದಂತ. ಹೌದಾ, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅದಾಗದ. ಸಿಂಪಲ್ ಪಾಸ್ಟ್ ಟೆನ್ಸ್ದಾಗ ಏನಪ್ಪ ಅಂದರೆ ಡಿಡ್ ಬರ್ತದೆ. ಹೆಲ್ಪಿಂಗ್ ವರ್ಬ್ ಒಂದೇ ಒಂದದ ಡಿಡ್. ಅದಕ್ಕೇನು ಹಚ್ಚಬೇಕು? ನೆಗೆಟಿವ್. ಈಗ ಆಲ್ರೆಡಿ ಪಾಸಿಟಿವ್ ಅದ ಈ ಕ್ವಶನ್. ನೆಗೆಟಿವ್ ಮಾಡಬೇಕಾದ್ರೆ ಡಿಡಿಂಟ್ ದೇ ಮಾಡಬೇಕು. ಓಕೆನಾ, ಲಾಸ್ಟಿಗೆ ಏನಪ್ಪ ಅಂದ್ರೆ ಕ್ವಶನ್ ಮಾರ್ಕ್ ಹಾಕ್ಬಿಡ್ಬೇಕು. ಡಿಡಿಂಟ್ ದೇ. ಓಕೆನಾ, ಭಾಳ ಈಸಿ ಇರ್ತಕ್ಕಂಥದ್ದು. ಯಾವ ಅದಕ್ಕೆ ಇರ್ಲಿಕ್ಕೆ ಫಸ್ಟ್ ನೀವು ಏನಪ್ಪ ಅಂದ್ರೆ ವರ್ಬ್ ಮ್ಯಾಗ ಕಂಡು ಹಿಡ್ಕೊರಿ ನೀವು ಯಾವ ವರ್ಬ್ ಹೆಂಗದ ಅಂತಕ್ಕಂಥದ್ದು. ಆ ವರ್ಬ್ ಮ್ಯಾಗೆ ಅದೇನಪ್ಪ ಅಂದ್ರೆ ಯಾವ ಟೆನ್ಸ್ ಅದ ಅಂತ ಗೊತ್ತಾಗ್ತದೆ. ಹೌದಾ, ರೀಡ್ ದ ಫಾಲೋವಿಂಗ್ ಸೆಂಟೆನ್ಸ್ ಐ ಚೂಸ್ ದ ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂದರೆ ನೋಡ್ರಿ, ಕಣ್ಣು ಮುಚ್ಚಿ ಬರಿಬೋದು. ಟು ಹಚ್ಚಬೇಕಷ್ಟೇ. ಅದೇನಪ್ಪ ಅಂದರೆ ಟು ಇದ್ದರೆ ಅದು ಇನ್ಫಿನಿಟಿವ್ ಇದ್ದಿರ್ತದೆ. ಟು ರಿಸೀವ್. ನೆಕ್ಸ್ಟ್ ನೋಡ್ರಿ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳ್ಯಾರ. ಸ್ಟೂಡೆಂಟ್ ಏನಂತಂದರೆ, ಹಲೋ ಸರ್, ಗುಡ್ ಮಾರ್ನಿಂಗ್, ಹೌ ಆರ್ ಯು? ಟೀಚರ್, ವೆರಿ ಗುಡ್ ಮಾರ್ನಿಂಗ್, ಐ ಆಮ್ ಫೈನ್, ಥ್ಯಾಂಕ್ ಯು. Student, would you please provide me the details of geographical features of India? Teacher, sure, I will provide it to you. Okay. ಇಲ್ಲಿ ಏನಪ್ಪ ಅಂದರೆ ಮೇಕಿಂಗ್ ಎ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹೌದಾ, ನಾವು ಅವ್ರು ಏನು ಕೇಳ್ತಾರೆ ಅಂತಕ್ಕಂಥ ಸೆಂಟೆನ್ಸ್ ಮ್ಯಾಗ ಡಿಪೆಂಡ್ ಆಗಿರ್ತದೆ. ರಿಕ್ವೆಸ್ಟಿಂಗ್ ಅದ ಇಲ್ಲಿ. ಹೌದಾ, ವುಡ್ ಯು ಪ್ಲೀಸ್, ವುಡ್ ಕುಡ್ ಇವೇನು ಬರ್ತಿರ್ತಾವಲ್ಲ ಅವೆಲ್ಲ ರಿಕ್ವೆಸ್ಟಿಂಗ್ ನೋಡ್ರಿ. ಹೆಲ್ಪಿಂಗ್ ವರ್ಕ್ ಮ್ಯಾಗೆ ನೀವು ಕಂಡು ಹಿಡ್ಕೋಬೇಕಿಲ್ಲಿ. ಇದ್ರ ಮ್ಯಾಗೆ ವುಡ್ ಅಂತ ಬಂದದ ಅಂದ್ರೆ ಅರ್ಥ ಫಸ್ಟಿಗೆ ಅದು ರಿಕ್ವೆಸ್ಟ್ ಅಂತ ತಿಳ್ಕೊಬೇಕು. ನೆಕ್ಸ್ಟ್, ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಟು ಕಂಪ್ಲೀಟ್ ಇಫ್ ಕ್ಲಾಸ್. ಇಫ್ ಕ್ಲಾಸ್ ನೋಡ್ರಿ, ರಾಜೇಶ್ ಹೇಳ್ತಾನೆ, ಗುಡ್ ಮಾರ್ನಿಂಗ್ ನಿರ್ಮಲಾ, ವೆರಿ ಗುಡ್ ಮಾರ್ನಿಂಗ್, ವೇರ್ ಆರ್ ಯು ಗೋಯಿಂಗ್? ರಾಜೇಶ್, ಐ ಆಮ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಟು ಸೀಕ್ ದ ಮೆಡಿಕಲ್ ಹೆಲ್ಪ್. ನಿರ್ಮಲಾ, ಇಫ್ ಯು ಹ್ಯಾಡ್ ಫಾಲೋಡ್ ಮೈ that plan you dash sought medical help. wouldn't have ಮಾಡಬೇಕು. ಯಾಕೆ wouldn't have ಆಯ್ತದ ಅಂತಂದರೆ ಇಲ್ಲಿ ಏನು ಕೇಳಕತ್ತಾರ ಅಂತಂದ್ರೆ ಅಪ್ರೋಪ್ರಿಯೇಟ್ ವರ್ಡ್ಸ್ ಟು ಕಂಪ್ಲೀಟ್ ಇಟ್ ಇಫ್ ಕ್ಲಾಸ್. ಇಫ್ ಕ್ಲಾಸ್ ಯೂಸ್ ಮಾಡಿದ ಇಲ್ಲಿ ಇಫ್ ಬಂತು ಅಂತಂದರೆ ಇಫ್ ಯು ಹ್ಯಾಡ್ ಫಾಲೋಡ್ ಮೈ ಡಯಟ್ ಪ್ಲ್ಯಾನ್ ಯು ವುಡಂಟ್ ಹ್ಯಾವ್ ಸೌಟ್ ಮೆಡಿಕಲ್ ಹೆಲ್ಪ್. ಆಯಿತಾ, ಇಫ್ ಕ್ಲಾಸ್ ಬಂದಾಗ ಏನಪ್ಪ ಅಂದರೆ ಇಫ್ ಮುಂದೆ ವಿಲ್ ಕಂಪಲ್ಸರಿ ಬರ್ತದೆ. ಅದು ಪಾಸ್ಟ್ ಟೆನ್ಸ್ ವುಡಂಟ್ ಆಗ್ತದೆ. ಓಕೆನಾ. ಈಗ ಡೂ ಆ್ಯಸ್ ಡೈರೆಕ್ಟೆಡ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಆ್ಯಸ್ 1 ಸಿಲ್ಲೇಬಲ್. ಸಿಲ್ಲೇಬಲ್ ಅಂತ ಕಂಪಲ್ಸರಿ ಅದ ನೋಡ್ರಿ. ಬರ್ಡ್ ಅಂತಕ್ಕಂಥದ್ದು ಒಂದೇ ಅದ ಇಲ್ಲಿ. ಬರ್ಡ್. ಪೇಂಟಿಂಗ್ 2 ಬರ್ತಾವಲ್ಲಿ. ಪೇಂಟಿಂಗ್. ವಿಜಿಟ್ 2. ಎಕ್ಸಾ 1. ಮೈನ್ ಈ ಹೊಂಟದ. ಎಕ್ಸಾಮೈನ್ ನೋಡಿ ಹೆಚ್ಚಿಗೆ ಆಗ್ತಾವ. ಹೌದಾ, ಇಲ್ಲಿ ಕೇಳಿದ್ದು ಒಂದೇ ಒಂದು ಸಿಲೆಬಲ್ ಅಂತಂದರೆ ಬರ್ಡ್. ಒಂದೇ ಹೊಂಟದಲ್ಲಿ. ಹೌದಾ, ಅದಕ್ಕಾಗಿ ಅದು 1 ಸಿಲೆಬಲ್. ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್ ದಿಸ್ ಸಮ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ, ಐ ಕ್ಯಾನ್ ನಾಟ್ ಸಾಲ್ವ್ ದಿಸ್. ದಿಸ್ ಸಮ್ ಈಸ್ ಸೋ ಡಿಫಿಕಲ್ಟ್ ದಟ್ ಐ ಕ್ಯಾನ್ ನಾಟ್ ಸಾಲ್ವ್ ಇಟ್. ಭಾಳ ಏನದ ಅಂತಂದರೆ ಕಠಿಣವಾಗಿದೆ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನನಗೆ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ. 7th, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಹೂ ಈಸ್ ಡ್ಯಾಶ್ ಟಫೆಸ್ಟ್ ಬ್ಯಾಟ್ಸ್ಮ್ಯಾನ್ ಇನ್ ದ ಇಂಡಿಯನ್ ಕ್ರಿಕೆಟ್ ಟೀಮ್. ಹೂ ಈಸ್ ದ ಟಫೆಸ್ಟ್. ಎಸ್ ಟಿ ಬತ್ತು ಅಂತಂದ್ರೆ ಅದು ಕಂಪಲ್ಸರಿ ಡಿಗ್ರಿ. ಇದು ಸೂಪರ್ಲೇಟಿವ್ ಡಿಗ್ರಿ ಕಂಪಲ್ಸರಿ ಎಂದು ದ ಬರಲೇಬೇಕು. ಹೂ ಈಸ್ ದ ಟಫೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ಇಂಡಿಯನ್ ಕ್ರಿಕೆಟ್ ಟೀಮ್. Identify the parts of speech of the underlined word.
ದ ಬೈಕ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಇದೇನದ ಅಂದರೆ ಇಮಿಡಿಯೇಟ್ಲಿ ಅಂತಕ್ಕಂಥದ್ದು ಅಡ್ವರ್ಬ್ ಅದ. ಅಡ್ವರ್ಬ್ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ. ವರ್ಬಿಗೆ ಏನು ಮಾಡಿರ್ತದ, ವರ್ಣನೆ ಮಾಡ್ತಿರ್ತದೆ, ಅದಕ್ಕೆ ಅಡ್ವರ್ಬ್ ಅಂತೀವಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸೂಟೇಬಲ್ ಲಿಂಕರ್ಸ್. ನೋಡಿ, ಸ್ಟೂಡೆಂಟ್ಸ್ ವೆಂಟ್ ಟು ದ ಥಿಯೇಟರ್ ಡ್ಯಾಶ್ ದೇ ಡಿಡಿಂಟ್ ಗೆಟ್ ಟಿಕೆಟ್ಸ್ ಬಟ್ ದೇ ಡಿಡಿಂಟ್ ಗೆಟ್ ಟಿಕೆಟ್ಸ್. ಸ್ಟೂಡೆಂಟ್ ವೆಂಟ್ ಟು ದ ಥಿಯೇಟರ್ಗೆ ಹೋಗಿರೋ ವಿದ್ಯಾರ್ಥಿಗಳು, ಆದ್ರೆ ಅವ್ರು ಏನಪ್ಪ ಅಂದರೆ ಟಿಕೆಟ್ ಸಿಕ್ಕಿಲ್ಲ, ಆದರೂ ಕೂಡ ಟಿಕೆಟ್ ಸಿಕ್ಕಿಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಚಿಲ್ಡ್ರನ್ ವರ್ ವೇಟಿಂಗ್ ಡ್ಯಾಶ್ ದ ಬಸ್. ಚಿಲ್ಡ್ರನ್ ವರ್ ವೇಟಿಂಗ್ ಫಾರ್ ದ ಬಸ್. ಯಾವುದಕ್ಕೋಸ್ಕರ ವೇಟ್ ಮಾಡ್ತಿದ್ರು ಅವರು? ಗೋಸ್ಕರ ಅಂಬದು ಬತ್ತು ಅಂತಂತ ಫಾರ್ ಯೂಸ್ ಮಾಡಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಸುನಿಲ್ ಬಿ ನೋಡಿ ಪ್ಲಸ್ ವೇಟ್ ಅದ ಫಾರ್ ಹಿಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ. ವಾಸ್ ವೇಟಿಂಗ್. ಸುನೀಲ್ ವಾಸ್ ವೇಟಿಂಗ್ ಫಾರ್ ಹಿಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇಯಿಂದನೂ ಕೂಡ ಏನಾಗುತ್ತಾನ, ವೇಟ್ ಮಾಡ್ತಾ ಇದ್ದಾನ. ವಾಸ್ ವೇಟಿಂಗ್. ನಿನ್ನೆ ಹೇಳಿದ್ರು ಕೂಡ ಏನು ಮಾಡ್ದ, ವೇಟ್ ಮಾಡಿರ್ತಾನೆ. ಇವೆಲ್ಲ ಇರ್ತಾವೆ ಸೇಮ್ ಸೆಂಟೆನ್ಸೇ, ಅವೆಲ್ಲ ಬರೆಯೋದು ಆನ್ಸರ್ ಕೂಡ ಸೇಮ್, ಸ್ವಲ್ಪ ಅಷ್ಟೇ ಡಿಫ್ರೆಂಟ್ ಆಗ್ತದೆ ಸೆಂಟೆನ್ಸ್ ಮೇಲೆ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಈ ಸಾ ದ ಡ್ಯಾಶ್ ಡೆವಲಪ್ ಆಫ್ ದ ಸಿಟಿ. ಈ ಸಾ ದ ಡೆವಲಪ್ಮೆಂಟ್ ಆಫ್ ದ ಸಿಟಿ. ಇದು ಕರೆಕ್ಟ್ ನೋಡ್ರೆ ಭಾಳ ಸಾರಿ ಇದೇ ಥರ ಆಗಿರ್ತಾವೆ. ಯೂಸ್ ದ ವರ್ಡ್ ಪೇ ಆ್ಯಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಪೇ ಅಂತಕ್ಕಂಥದ್ದು ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್. ಯೂಸ್ ದ ವರ್ಡ್ ಪೇ ಆ್ಯಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್. ಯೂಸ್ ದ ಪೇ ವರ್ಡ್ ಗ್ರಾಮೆಟಿಕಲಿ ಕರೆಕ್ಟಾಗಿ ಸೆಂಟೆನ್ಸ್ ಆಗಬೇಕು. ಓನ್ ಸೆಂಟೆನ್ಸ್ ನಾವು ಬರಿಬೇಕದು. ಓಕೆನಾ? ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಟ್ಟು ದ ಕಂಪೇರಿಟಿವ್ ಡಿಗ್ರಿ. ಡಾನ್ ಅನ್ಸೆಲ್ಮಾ ವಾಸ್ ದ ಮೋಸ್ಟ್ ಜನರಸ್ ಪರ್ಸನ್ ಇನ್ ದ ವಿಲೇಜ್ ಅಂತ. ಅದಕ್ಕೆ ಡಾನ್ ಅನ್ಸೆಲ್ಮಾ ವಾಸ್ ಮೋರ್ ಜನರಸ್ ದೆನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಐ ಸೋಲ್ಡ್ ದ ಟ್ರೀಸ್. ದ ಟ್ರೀ ವರ್ ಸೋಲ್ಡ್ ಬೈ ಮೀ. ಅವರಿಂದ ಸಾಲ್ವ್ ಮಾಡಲ್ಪಟ್ಟಿತು. ಸೋಲ್ಡ್. ಹೌದಾ? Read the following conversation and change the underlined sentence to the reported speech. Kusuma. Hello, Rameshwari. How are you? Rameshwari. Fine, thank you. Kusuma. When are you coming to school? Rameshwari. I am coming to school tomorrow. Okay, na? Rameshwari told Kusuma that she was going to school the next day. Okay, now the following sentence has to edit the sentence and rewrite it in the answer booklet. The clue are given below. While in the USA, he was drawn to the 14th Amendment of the Constitution of USA, which given freedom to the Black Americans. Spelling to be corrected. Verbal mistake to be corrected. While in the USA, he was drawn to the 14th Amendment of the Constitution of USA, which gave the freedom to the Black Americans. Gave. ಈಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ನೋಡ್ರಿ. ವೈ ಡಿಡ್ ದ ಓಲ್ಡ್ ಮ್ಯಾನ್ ರಿಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ? ಆನ್ಸರ್ ನೋಡ್ಕೊಡ್ರಿ. ಆನ್ಸರ್ ಅದಾದ. ನೇಮ್ ದ ನ್ಯೂಸ್ ಪೇಪರ್ ಆ್ಯಂಡ್ ದ ಇನ್ಸ್ಟಿಟ್ಯೂಷನ್ ಸ್ಟಾರ್ಟೆಡ್ ಬೈ ಡಾಕ್ಟರ್ B.R. Ambedkar. 20 ಕ್ವಶನ್. ಹೌ ಡಸ್ ದ ಪೋಯಟ್ ಡಿಸ್ಕ್ರೈಬ್ ದಟ್ ದ ಅರ್ತ್ ಹ್ಯಾಸ್ ಆ್ಯನ್ ಓಷಿಯನ್ ಆಫ್ ಪೇಷನ್ಸ್ ಇನ್ ದ poem I am the land? Question. 21. Anant was a talented boy. What makes you to appreciate him? 22 question. What did the threat of mutually assured destruction imply? 23. Why did Patil the sub-inspector come to Mohan's house? Next our question. How did Dikti Dalma feel when she climbed Mount Everest? 24. How do you say that Hanif was a young man with varied talented and interests? Next question. Newspaper report about boy was an unexpected event in Swami's life. Justify ಅಂತಂದ್ರೆ. Music is the voice of the soul. Justify this statement with reference to the poem Jazz, poem 2 ಅಂತಂದ್ರೆ. Read the following extracts and answer the questions that follow.
Whom can I call? He asked quickly. Who is the speaker? Baleshwara Mishra. Who did the speaker ask this question to? Roma Talrejan. When did the speaker ask this? When Roma regained some consciousness and opened eyes for a while, the deepening of their discontent is ominous. Who made this statement? Columbus made this statement. When the Simon singing changed to roar. Next 30 question. There won't any calendar, there won't be any clock. The poet Norman Nicholson. When in space, there is no concept of day and night or time. So calendar and clocks are not required. Given below is profile. Write a paragraph using the clue given below. ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಸ್ಟೇಟ್ಮೆಂಟ್ ಸೆಂಟೆನ್ಸ್ ಯಾವ ರೀತಿ ಬರಿಬೇಕಂತಕ್ಕಂಥದ್ದು ಓದ್ಕೊರಿ. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂ ಗಿವನ್ ಬಿಲೋ. ನೋಡಿರಿ ಇಲ್ಲಿ ಏನು ಕೊಟ್ಟಿರ್ತಾರೆ ಅಂತಾರೆ, ಒನ್ಸ್ ಎ ಲಯನ್ ವಾಸ್ ಸ್ಲೀಪ್ ಮೌಸ್ ರನ್ನಿಂಗ್ ಅಪ್ ಆ್ಯಂಡ್ ಡೌನ್. ಇದು ಒಂದು ಸ್ವಲ್ಪ ನೋಡ್ರೆ ಗೊತ್ತಾಗ್ಬಿಡ್ತದೆ ಯಾವುದ್ರ ಸ್ಟೋರಿ ಅದು ಅಂತಕ್ಕಂಥ. ಒನ್ಸ್ ಎ ಲಯನ್ ವಾಸ್ ಸ್ಲೀಪ್ ಇನ್ ದ ಫಾರೆಸ್ಟ್, ಎ ಲಿಟಲ್ ಮೌಸ್ ಬಿಗ್ಯಾನ್ ರನ್ನಿಂಗ್ ಅಪ್ ಆ್ಯಂಡ್ ಡೌನ್ ಆನ್ ದ ಲಯನ್ಸ್ ಬಾಡಿ, awakening him. The lion caught the mouse and was about to eat it when the mouse cried, "Pardon, O king." The lion, being kind, lifted his paw and let the mouse go. Sometime later, a few hunters captured the lion and tied him to a tree. The little mouse happened to pass by and saw the lion's predicament. The mouse grabbed through the ropes, freeing the lion. The lion was grateful to the mouse for saving his life. The moral of this story is one should never underestimate others based on their size or strength. Kindness and gratitude can lead to unexpected friendships and assistance in times of need. Study the picture given below. Write a description and account of what the picture suggests to you in a paragraph. ಪ್ಯಾರಾಗ್ರಾಫಲ್ಲಿ ಯಾವ ರೀತಿ ಕಾಣಿಸ್ತದೆ ಅದನ್ನು ಬರೀಬೇಕು. ಎ ಪಿಕ್ಚರ್ ಈಸ್ ವರ್ತ್ ಆಫ್ 1,000 words. This is a black and white picture. 4 children, 2 boys and 2 girls are planting saplings in the garden. Of the 4, 2 are helping the friends by pouring water and handling out a sapling. They are enjoying the activity. I liked this picture. Plantation is essential today for our bright future. Plantation. Alternative question for usually impaired the candidates only in quarter. Pick up, turn, give back. Grammatical correct sentences ಬರಿಬೇಕಲ್ಲಿ. The throned monarch quote from memory note. My day or night. Read the following passage and what are the questions that follow. One fine sunny day in winter, Grasshopper was baking in the warm sun, but he was very hungry. Why was the grasshopper starving? Questions ನೋಡ್ರಿ ಯಾವ ರೀತಿ ಆಗಿರ್ತಾವೆ. 4 ಮಾರ್ಕ್ಸಿಗೆ. The wear skin bond. Grandmother is unusual. Explain ಅಂತ ಕೊಟ್ಟರೆ. How does the poet V.K. Gokak want to praise Mother India? ಯಾವ ರೀತಿಯಾಗಿ ಬರೀಬೇಕಂತಕ್ಕಂಥದ್ದು, ಯಾವ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಇರ್ತಾವ ಅಂತಕ್ಕಂಥ ಕ್ವಶನ್ ಪೇಪರ್ನಿಂದ ನಮಗೆ ಗೊತ್ತಾಗ್ಬಿಡ್ತದೆ. ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಅಂತಂದರೆ ಮಾಡೆಲ್ ಪೇಪರಲ್ಲಿ ಬಿಟ್ಟಿರ್ತಕ್ಕಂಥ ಕ್ವಶನ್ಸೇ ಇಂಪಾರ್ಟೆಂಟ್ ಆಗಿರ್ತಾವೆ ನಮಗೆ, ಹೌದಾ? ಅದಕ್ಕೋಸ್ಕರ ಏನಪ್ಪ ಅಂದರೆ ಕ್ವಶನ್ ಪೇಪರ್ ಫಸ್ಟ್ ನೋಡ್ಕೊಂಡು ಹೋಗ್ಬೇಕು, ಯಾವ ರೀತಿ ಬರೀಬೇಕು, ಎಷ್ಟು ಬರೀಬೇಕು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಎಕ್ಸಾಮ್ದಲ್ಲಿ. ಓಕೆ, ಧನ್ಯವಾದಗಳು. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.